ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಂದೇನಿ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತಂದ್ರೆ, ನೀವು ಯಾವ ಝೋನದಿಂದ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರೆ ನಿಮ್ಮ ಸೆಲೆಕ್ಷನ್ ಪಕ್ಕಾ ಆಗುತ್ತೆ ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆನ ಮಾಡ್ತಾ ಇದ್ದೇವೆ. ಸೊ 99% ಏನು ಅಂತ 90ದಿಂದ 99% ಸಂಭವ ಇದೆ ನಾವು ಹೇಳುವಂತಹ ಒಂದು ಝೋನ್ ದಿಂದ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರೆ ಅಂತಂದ್ರೆ ಖಂಡಿತ ನಿಮ್ದು ಆಗುತ್ತೆ. ಬಟ್ ಸ್ಟಡಿ ಮಾಡ್ಲಿಲ್ಲ ಆದ್ರೂ ಆಗುತ್ತೇನೋ ಅಂತ ಕೇಳಕ್ ಹೋಗ್ಬೇಡ್ರಿ. ಸ್ಟಡಿ ನೀವು ಯಾವುದೇ ಝೋನ್ ದಿಂದ ಮಾಡಿದ್ರು ಕೂಡ ನೀವು 70 ಮೇಲೆ 100ಕ್ಕೆ 70 ಮೇಲೆ ಅಂಕಗಳನ್ನ ತಗೊಂಡ್ರೆ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗ್ತೈತಿ, ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಆಗೋದಿಲ್ಲ. ಹಾಗಾಗಿ 70 ಅಂತೂ ಮಿನಿಮಮ್. ಆಮೇಲೆ ಬೇರೆ ಕಡಿಮೆ ಆಗಿರುವಂತಹ ವೇಕೆನ್ಸಿ ಏನಿದಾವು ಝೋನ್ಸ್ಗಳು, ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರೆ 80 ಮೇಲೆ ಮಾರ್ಕ್ಸ್ ಗಳನ್ನ ತಗೋಬೇಕಾಗ್ತತಿ. ಈಗ 70ರಿಂದ 75 ಮತ್ತು 70ರಿಂದ 75ರಿಂದ 80ರವರೆಗೆ ಏನ್ ಝೋನ್ಸ್ ಗಳಿದಾವು ಆ ಝೋನ್ಸ್ ಗಳಲ್ಲಿ ಹಾಕಿದ್ರೆ ಒಂದ್ 4-5 ಮಾರ್ಕ್ಸ್ ಕಡಿಮೆ ಬಂದ್ರು ಕೂಡ ನಿಮ್ದು ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇರ್ತೈತಿ. ಸೊ ಆ ಝೋನ್ ಅನ್ನ ನಾವು ನೋಡ್ಕೊಳ್ಳೋಣ, ಯಾವ ಝೋನ್ ದಿಂದ ಹಾಕಿದ್ರೆ ಅಪ್ಲಿಕೇಶನ್ ನಾವು ಸೆಲೆಕ್ಷನ್ ಆಗುತ್ತೆ. ಈಗಾಗಲೇ 15 ದಿವಸಗಳು ಮುಗಿದವೆ, ಕೆಲವೇ ದಿನಗಳು ಉಳಿದಾವೀಗ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ. RRB ಗ್ರೂಪ್ ಡಿ ಎಕ್ಸಾಮ್ಗೆ 22 ಫೆಬ್ರವರಿ 2025 ಕೊನೆಯ ದಿನ ಇದೆ. ಸೊ ಆ ದಿನದ ಒಳಗಡೆ ನನಗನ್ಸೋ ಮಟ್ಟಿಗೆ ನೀವು 22ರವರೆಗೆ ವೇಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಲಾಸ್ಟ್ ಏನು ಅಂತಂದ್ರೆ 18ರವರೆಗೆ ವೇಟ್, 18ರ ಒಳಗಡೆನೆ ಏನ್ ಮಾಡ್ರಿ ಅಂತಂದ್ರೆ ಅಪ್ಲಿಕೇಶನ್ ಸಲ್ಲಿಸ್ರಿ. ಆಮೇಲೆ ಏನಾಗ್ತೈತಿ ಅಂದ್ರೆ ಸರ್ವರ್ ಬಿಸಿ ಆಗ್ತೈತಿ, ಎಲ್ಲರೂ ಒಮ್ಮೆ ಹಾಕಕ್ ಹೋಗ್ತಾರು. ಲಾಸ್ಟ್ 1 ಡೇ ಇರ್ತೈತಿ, ಅವಾಗ ನೀವು ಅಪ್ಲಿಕೇಶನ್ ಹಾಕಕ್ ಹೋದ್ರಿ ಅಂತಂದ್ರೆ ಸರ್ವರ್ ಸಿಗಂಗಿಲ್ಲ, ಅಪ್ಲಿಕೇಶನ್ ಹಾಕಕ್ ಆಗಂಗಿಲ್ಲ. ಸೊ ಅದ್ರ ಸಲುವಾಗಿ ಯಾರ್ದು 10th ಪಾಸ್ ಆಗಿದೆ, ಜಸ್ಟ್ ಪಾಸ್ ಆದ್ರೆ ಸಾಕು. 10th ಅದಕ್ಕೇನ್ ಪರ್ಸೆಂಟೇಜ್ 80-90 ಮಾಡುವಂತ ಅವಶ್ಯಕತೆ ಇರೋದಿಲ್ಲ. 10th ಪಾಸ್ ಆಗಿರುವಂತಹ ಎಲ್ಲ ಹುಡುಗರು ಮತ್ತು ಹುಡುಗಿಯರು ಇಬ್ರು ಏನ್ ಮಾಡ್ಬೋದು, ಅಪ್ಲಿಕೇಶನ್ ಸಲ್ಲಿಸಬಹುದು. ಆಮೇಲೆ ಇದಕ್ಕೆ ಏಜ್ ಇರುವಂತದ್ದು 18ರಿಂದ 36 ವರ್ಷ ಇದೆ. 18ರಿಂದ 36 ವರ್ಷದ ಒಳಗಡೆ ಯಾರು ಇರ್ತಾರೆ ಅವರೆಲ್ಲರೂ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಸೊ ಒಂದು ಒಳ್ಳೆ ಜಾಬ್ ಅಂತ ಹೇಳಿ ಅನ್ಕೋಬಹುದು ನಾವು. ಒಂದು ಸೆಕ್ಯೂರ್ ಆಗಿರುವಂತಹ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಐತಿ, ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆ, ಸೊ ಯಾವ ಝೋನ್ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಯಾವ ಝೋನ್ ಎಲ್ಲಿ ಬರ್ತೈತೆ ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಏನು ಅಂತಂದ್ರೆ, ನಾವು ಯಾವ ಝೋನ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ತೇವಿ ಅದ ಝೋನ್ಗೆ ಹೋಗಿ ಎಕ್ಸಾಮ್ ಬರಿಬೇಕು ಏನು ಅಂತ ಇದೊಂದು ಕ್ವಶನ್ ಇತ್ತು, ಬಹಳಷ್ಟು ಜನ ಕೇಳಕತ್ತಾರ. ಸೊ ನೀವು ಎಲ್ಲಿಂದರ ನೀವು ಅಪ್ಲಿಕೇಶನ್ ಸಲ್ಲಿಸ್ರಿ, ಚೆನ್ನೈ ಆಗಿರಬಹುದು ಅಥವಾ ಮುಂಬೈ ಆಗಿರಬಹುದು, ಆಮೇಲೆ ಡೆಲ್ಲಿ ಆಗಿರ್ಬಹುದು, ಎಲ್ಲಿಂದರ ನೀವು ಅಪ್ಲಿಕೇಶನ್ ಸಲ್ಲಿಸ್ರಿ. ನಮ್ ಕರ್ನಾಟಕದವ್ರು ನೀವು ಇದ್ರೆ ಅಂತಂದ್ರೆ ಕರ್ನಾಟಕದೊಳಗನ ನಿಮ್ದು ಎಕ್ಸಾಮ್ ಇರ್ತೈತಿ. ಹುಬ್ಬಳ್ಳಿಯರ ಇರ್ತೈತಿ, ಇಲ್ಲ ಅಂತಂದ್ರೆ ಬೆಂಗಳೂರರ ಇರ್ತೈತಿ. ಈ 2ರಲ್ಲಿ ನಿಮ್ಮ ಎಕ್ಸಾಮ್ ಬರ್ತೈತಿ ಕರ್ನಾಟಕದವರಿಗೆ. ನೀವು ಡೆಲ್ಲಿ ಝೋನ್ ದಿಂದ ಅಪ್ಲಿಕೇಶನ್ ಸಲ್ಲಿಸಿದ್ರ ಅಂತಂದ್ರೆ ಡೆಲ್ಲಿಗೆ ಹೋಗಿ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇರಂಗಿಲ್ಲ. ಬಟ್ ಇನ್ನೊಂದು ಏನು ಅಂತಂದ್ರೆ, ನೀವು ಯಾವ ಝೋನ್ ದಿಂದ ಅಪ್ಲಿಕೇಶನ್ ಸಲ್ಲಿಸ್ತೀರಿ ಅಲ್ಲೇ ಹೋಗಿ ನೀವು ಜಾಬ್ ಮಾಡ್ಬೇಕಾಗ್ತತಿ. ಉದಾಹರಣೆಗೆ ನೀವು ಡೆಲ್ಲಿಯಿಂದ ಅಪ್ಲಿಕೇಶನ್ ಸಲ್ಲಿಸಿದ್ರಿ ಅಂತಂದ್ರ ಝೋನ್ ದಿಂದ ಡೆಲ್ಲಿ ಒಳಗಡೆ ನೀವು ಏನ್ ಮಾಡ್ಬೇಕು, ವರ್ಕ್ ಮಾಡ್ಬೇಕಾಗ್ತತಿ. ಮುಂಬೈಗೆ ಹಾಕಿದ್ರ ಅಂತಂದ್ರೆ ಝೋನ್ ದಿಂದ ಮುಂಬೈ ಸೆಲೆಕ್ಷನ್ ಆಯ್ತು ಅಂತಂದ್ರೆ ಮುಂಬೈದೊಳಗನ ಹೋಗಿ ಕೆಲಸ ಮಾಡ್ಬೇಕು. ಆಮೇಲೆ ಇನ್ನೊಂದು ಕೇಳ್ತಾ ಇದ್ರು, ನಾವು ಈಗ ದೆಹಲಿಗೆ ಅಪ್ಲಿಕೇಶನ್ ಹಾಕ್ತಿವಿ ಅಥವಾ ಮುಂಬೈಗೆ ಹಾಕಿ ಅಪ್ಲಿಕೇಶನ್ ಬರ್ತೀವಿ, ಸೆಲೆಕ್ಷನ್ ಆಯ್ತು ಅಂತಂದ್ರೆ ಆಮೇಲೆ ಟ್ರಾನ್ಸ್ಫರ್ ತಗೊಂಡು ನಮ್ಮ ಕರ್ನಾಟಕಕ್ಕೆ ಬರ್ಬಹುದೇನು ಅಂತ ಕೇಳ್ತಾ ಇದ್ರು. ಸೊ ಹಾಗೆ ಆಗಂಗಿಲ್ಲ. ನೀವು ಯಾವ ಝೋನ್ಗೆ ಸೆಲೆಕ್ಟ್ ಆಗಿರ್ತೀರಿ ಅದೇ ಝೋನ್ ಒಳಗ ಅಲ್ಲೇ ನೀವು ಏನಪ್ಪಾ ಅಂತಂದ್ರೆ ವರ್ಕ್ ಮಾಡ್ಬೇಕಾಗ್ತೈತಿ. ನಮ್ಮ ಕರ್ನಾಟಕದೊಳಗೆ ನಿಮ್ಗ ಅವಾಗ ಟ್ರಾನ್ಸ್ಫರ್ ಇರುವಂತದ್ದು ಕೊಡಂಗಿಲ್ಲ. ಯಾವ ಝೋನ್ ದೊಳಗೆ ಸೆಲೆಕ್ಷನ್ ಆಗಿರ್ತೀರಿ ಅದ ಝೋನ್ ಒಳಗ ವರ್ಕ್ ಮಾಡ್ಬೇಕಾಗ್ತೈತಿ. ಮೊದಲು ಒಂದು ಜಾಬ್ ಅರ ಸಿಗ್ಲಿ, ಆಮೇಲೆ ಇವುಗಳನ್ನ ಎಲ್ಲವನ್ನೂ ವಿಚಾರ ಮಾಡುವಂತೇರಿ. ಮೊದಲು ಜಾಬ್ ಸಿಕ್ತು ಅಂತಂದ್ರೆ ಆಮೇಲೆ ಮತ್ತೆ ಇನ್ನೊಂದ್ಸಲ ಕಾಲ್ ಫಾರ್ಮ್ ಆದಾಗ ಮತ್ತೆ ನಮ್ ಕರ್ನಾಟಕದೊಳಗೆ ಬರೀರಿ, ಅವಾಗ ನೀವು ಏನ್ ಮಾಡ್ರಿ ಅಂತಂದ್ರೆ ನಮ್ ಕರ್ನಾಟಕದೊಳಗೆ ಬರ್ರಿ, ಅದನ್ನ ಬಿಟ್ಟು ಈ ಕಡೆ ಬರೋದು. ಸೊ ಹಾಗೆ ಮಾಡಿದ್ರೆ ನಡಿತೈತಿ. ಬಟ್ ಮೊದಲು ನಮಗ್ ಒಂದು ಜಾಬ್ ಬೇಕಾಗೈತಿ, ಗೌರ್ಮೆಂಟ್ ಜಾಬ್ ಅಂತ ತಿಳ್ಕೊಂಡು ನೀವು ಎಲ್ಲರೇ ಇರ್ಲಿ ನೀವು ಹೋಗಿ ಎಕ್ಸಾಮ್ ಬರೀರಿ ಮತ್ತು ಸ್ಟಡಿ ಮಾಡ್ರಿ, ಆಮೇಲೆ ಜಾಬ್ ಅನ್ನ ಪಡ್ಕೊಳ್ರಿ. ಓಕೆನಾ, ರೈಟ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಝೋನ್ ಗಳನ್ನ ನೋಡೋಣ. ಮೊದಲು ಝೋನ್ ಗಳು ಎಲ್ಲೆಲ್ಲಿ ಬರ್ತಾವ, ಬಹಳಷ್ಟು ಜನರಿಗೆ ಝೋನ್ಸ್ ಗಳೇ ಎಲ್ಲೆಲ್ಲಿದಾವ ಅನ್ನೋದು ಗೊತ್ತಿಲ್ಲ, ಹೌದಾ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಝೋನ್ ದಿಂದ ಅಪ್ಲಿಕೇಶನ್ ಸಲ್ಲಿಸಿದ್ರೆ ಸೆಲೆಕ್ಷನ್ ಈ ಸಲ ಪಕ್ಕಾ ಆಗ್ತೈತಿ, 100% ಸೆಲೆಕ್ಷನ್ ನಮ್ದು ಈ ಸಲ ಆಗ್ಲೇಬೇಕಾಗೈತಿ. ನಮಗ್ ಗೌರ್ಮೆಂಟ್ ಜಾಬ್ ಬೇಕಾಗೈತಿ. ಅದ್ರ ಸಲುವಾಗಿ ನಾವು ಟ್ರೈ ಮಾಡ್ಲೇಬೇಕು, ಬಹಳ ಪ್ರಯತ್ನ ಮಾಡ್ಬೇಕಾಗ್ತೈತಿ ಈ ಗ್ರೂಪ್ ಡಿ ಎಕ್ಸಾಮ್ ಆಗ್ಬೇಕಂತಂದ್ರ. ಓಕೆ, ಆಮೇಲೆ ಸೇಫ್ ಝೋನ್ ಈಗಾಗಲೇ ನಿಮ್ಗೆ ಹೇಳಿ, ನಾನು ನಿನ್ನೆ ಕೂಡ ಒಂದು ವಿಡಿಯೋವನ್ನ ಮಾಡಿದ್ದೆ. ಸೇಫ್ ಝೋನ್ ಯಾವ್ದಿರುತ್ತೆ ಇದೆ ಅಂತ ಹೇಳಿ ಈಗ ಸದ್ಯದ್ರಲ್ಲಿ ಯಾವ ಝೋನ್ ದೊಳಗ ಕಡಿಮೆ ಅಪ್ಲಿಕೇಶನ್ ಬರಾಕತ್ತಾವ ಅನ್ನೋದು ಕೂಡ ಹೇಳೀನಿ. ಸೊ ಆ ವಿಡಿಯೋ ನೋಡದೇ ಇರುವಂತ ಅಭ್ಯರ್ಥಿಗಳು ಇಲ್ಲಿ ಒಂದು ಲಿಂಕ್ ಬರ್ತೈತಿ ಈ ಸೈಡ್ ದಲ್ಲಿ ನಿಮ್ಮ ಮೊಬೈಲ್ ದೊಳಗ,
ಅಲ್ಲಿ ಕ್ಲಿಕ್ ಮಾಡ್ರಿ. ನಿಮ್ಗ ಯಾವ ಝೋನ್ ಸೇಫ್ ಇದೆ ಈಗ ಸದ್ಯಕ್ಕೆ ಅನ್ನೋದನ್ನ ನಾನು ಹೇಳಿನಿ, ಆ ವಿಡಿಯೋ ನೀವು ನೋಡ್ಬಹುದು. ಆಮೇಲೆ ಪೋಸ್ಟ್ ಪ್ರಿಫರೆನ್ಸ್ ಕೂಡ ನಾನು ವಿಡಿಯೋ ಮಾಡೀನಿ. ಯಾವ ಪೋಸ್ಟ್ಗೆ ಹುಡುಗಿಯರು ಯಾವ ಪೋಸ್ಟ್ ಗಳನ್ನ ಮೊದಲು ಕೊಡ್ಬೇಕು, ಹುಡುಗರಿಗೆ ಯಾವ್ದು ಸ್ಯಾಲ್ರಿ ಹೆಚ್ಚಿರುವಂತ ಪೋಸ್ಟ್ ಯಾವ್ದಿದೆ ಪ್ರಿಫರೆನ್ಸ್ ಕೊಡ್ಬೇಕು ಅದನ್ನು ಕೂಡ ಹೇಳಿನಿ. ಅದು ಕೂಡ ನಿಮ್ಗೆ ಇಲ್ಲಿ ಲಿಂಕ್ ಒಳಗೆ ಸಿಗ್ತೈತಿ, ಅದನ್ನು ಕೂಡ ನೀವು ವಿಡಿಯೋವನ್ನ ನೋಡ್ಬಹುದು. ಇನ್ನೊಂದು ಬಹಳಷ್ಟು ಜನ ಕೇಳ್ತಾ ಇದ್ರು ಏನು ಅಂತಂದ್ರೆ, ನಾವೀಗೇನ್ ಪೋಸ್ಟ್ ಪ್ರಿಫರೆನ್ಸ್ ಅನ್ನ 1ಕ್ಕೆ ಕೊಡ್ಬೇಕು ಅಥವಾ 14ಕ್ಕೂ ಕೊಡ್ಬೇಕು. ಬಹಳಷ್ಟು ಜನ ಪ್ರಿಫರೆನ್ಸ್ ಅನ್ನ ಕೊಟ್ಟಾರ. ಈಗ ಪಾಯಿಂಟ್ಸ್ ಮ್ಯಾನ್ ಇದೆ ಅಂತಂದ್ರೆ ಪಾಯಿಂಟ್ಸ್ ಮ್ಯಾನ್ ಗೆ ಮಾತ್ರ ಆಯ್ಕೆ ಮಾಡ್ಕೊಂಡಾರ, ಇನ್ನು 13 ಹಂಗ ಬಿಟ್ಟಾರ. ಇದರಿಂದ ನಿಮ್ಮದ ಲಾಸ್ ಐತಿ. ಹೆಂಗ ಅಂತಂದ್ರ ಈಗ ಉದಾಹರಣೆಗೆ ನೀವು ಪಾಯಿಂಟ್ಸ್ ಮ್ಯಾನ್ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರ ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಈಗ ನಿಮ್ಮ ಮಾರ್ಕ್ಸ್ 80 ಬಂದಾವ ಅಂತ ಹೇಳಿ ತಿಳ್ಕೊರಿ. ನಿಮ್ಗ 80 ಬಂದಾವು, ಪಾಯಿಂಟ್ಸ್ ಮ್ಯಾನ್ ಕಟ್ ಆಫ್ ಇರುವಂತದ್ದು 82 ನಿಂತೈತಿ, ಕಟ್ ಆಫ್ 82 ನಿಂತೈತಿ. ಅವಾಗ ನಿಮಗ್ ಪಾಯಿಂಟ್ಸ್ ಮ್ಯಾನ್ ಒಳಗ್ ಸೆಲೆಕ್ಷನ್ ಆಗಂಗಿಲ್ಲ, ಹೌದಾ? ಆಮೇಲೆ ಟ್ರ್ಯಾಕ್ ಮ್ಯಾನ್ ಇರುವಂತದ್ದು 78ಕ್ಕೆ ನಿಂತೈತಿ. ಕಟ್ ಆಫ್ ಟ್ರ್ಯಾಕ್ ಮ್ಯಾನ್ ಎಷ್ಟು ನಿಂತೈತಿ? ಟ್ರ್ಯಾಕ್ ಮ್ಯಾನ್ ಎಷ್ಟು ನಿಂತೈತಿ? 78. ಇದು ಪಾಯಿಂಟ್ಸ್ ಮ್ಯಾನ್ ಎಷ್ಟು ನಿಂತೈತಿ? ಪಾಯಿಂಟ್ಸ್ ಮ್ಯಾನ್ 82 ನಿಂತೈತಿ. ನಿಮ್ಮದು ಎಷ್ಟು ಆಗೈತಿ? 80 ಆಗೈತಿ. ನೀವು ಪ್ರಿಫರೆನ್ಸ್ ಕೊಟ್ರಿ ಅಂದ್ರೆ ಇದ್ರೊಳಗೆ ಸೆಲೆಕ್ಷನ್ ಆಗಂಗಿಲ್ಲ, ನೀವು ಅಲ್ಲೇ ಹೊರಗೆ ಬೀಳ್ತೈತಿ, ಹೊರಗೆ ಹೋಗ್ತೀರಿ ನೀವು, ನಿಮ್ಗೆ ಬ್ಯಾರೆದ್ರೊಳಗ ನೋಡಂಗ ಇಲ್ಲ ಅವ್ರ. ಒಂದ್ ವೇಳೆ ನೀವು ಎಲ್ಲಾನು ಕೊಟ್ಟಿದ್ರಿ ಅಂತಂದ್ರ ಅವಾಗ ಏನಾಗ್ತೈತಿ ಹೇಳಿ, ಟ್ರ್ಯಾಕ್ ಮ್ಯಾನ್ ಒಂದು ಹುದ್ದೆ ಸಿಗ್ತೈತಿಲ್ಲ ನಿಮ್ಗೆ. ಯಾಕಂದ್ರ ಟ್ರ್ಯಾಕ್ ಮ್ಯಾನ್ 78 ನಿಂತೈತಿ, ನಿಮ್ದು 80 ಆಗೈತಿ, ನಿಮ್ ಸೆಲೆಕ್ಷನ್ ಪಕ್ಕ. ಸೊ ಹಾಗಾಗಿ 14 ಪೋಸ್ಟ್ ಗಳಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ರಿ, ಮೊದಲು ಜಾಬ್ ಸಿಗ್ಲಿ, ಆಮೇಲೆ ನೋಡೋಣ ನಂತರ ಅದು. ಓಕೆ ರೈಟ್. ಸೊ ಆ ವಿಡಿಯೋಸ್ ಗಳನ್ನ ಪ್ರಿಫರೆನ್ಸ್ ವಿಡಿಯೋ ಆಗಿರಬಹುದು, ಆಮೇಲೆ ಇನ್ನುಳಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಡಿಯೋಸ್ ಇದಾವ, ಎಲ್ಲಾ ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ ನಾನು, ಅಲ್ಲಿ ಹೋಗಿ ನೀವು ಅವುಗಳನ್ನ ವಾಚ್ ಮಾಡಬಹುದು. ಈಗ ಇಲ್ಲಿ ಅದ್ರ ಜೊತೆಗೆ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ ನಡ್ಸಾಕತ್ತೀರಿ ಅವ್ರಿಗೆ ನಮ್ಮಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕೋರ್ಸ್ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಈ ಕೋರ್ಸ್ ದಿಂದ ನೀವು 100% ನಿಮ್ ಸೆಲೆಕ್ಷನ್ ಆಗ್ತೈತಿ. ಬಟ್ ಒಂದ್ ಕಂಡೀಷನ್ ಏನು ಅಂತಂದ್ರೆ ನೀವು ಸ್ಟಡಿ ಮಾಡ್ಬೇಕು. ನಮ್ಮ ಇವ್ ಏನ್ ಕ್ಲಾಸಸ್ ಗಳಿದಾವು ಇವು 230 ಗಂಟೆವರೆಗೆ ಕ್ಲಾಸಸ್ ಇದಾವು. ಇಷ್ಟು ಕ್ಲಾಸಸ್ ಗಳನ್ನ ನೋಡಿ ನೀವು ನೆನಪಿಟ್ಕೋಬೇಕಾಗ್ತತಿ. ನೆನಪಿಟ್ಕೊಂಡಿದ್ದೆ ಆದಲ್ಲಿ ನೀವು ಖಂಡಿತ ಈ ಸಲ ಸೆಲೆಕ್ಷನ್ ಪಡ್ಕೋತೀರಿ. 230 ಗಂಟೆವರೆಗೆ ಕ್ಲಾಸಸ್ ಇದಾವೆ, ಎಲ್ಲಾ ಸಬ್ಜೆಕ್ಟ್. ಯಾವ್ಯಾವ ಸಬ್ಜೆಕ್ಟ್ ಇದರಲ್ಲಿ ಇದಾವು? ನಾವು ಕೊಡುವಂತದ್ದು GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್. ಈ 4 ವಿಷಯಗಳ ಏನಿರ್ತಾವ ಅಂತಂದ್ರೆ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವ. ರಿಕಾರ್ಡೆಡ್ ಕ್ಲಾಸಸ್ ಅಂತಂದ್ರೆ ಏನು? ಯೂಟ್ಯೂಬ್ ಒಳಗನ ಓಪನ್ ಆಗ್ತಾವ, ಬಟ್ ಲಾಕ್ ಇರ್ತಾವು. ಅವುಗಳನ್ನ ನೀವು ಯೂಟ್ಯೂಬ್ ಒಳಗನ ನೋಡ್ಬೋದು. ಯಾರು ಫೀಸ್ ಪೇಡ್ ಮಾಡಿ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಓಪನ್ ಆಗ್ತಾವ. ಸೊ ರಿಕಾರ್ಡೆಡ್ ಕ್ಲಾಸಸ್ಗಳು ನೀವು ಯಾವಾಗ ಬೇಕಾದವಾಗ ನೋಡಬಹುದು. ಉದಾಹರಣೆಗೆ ಈಗ ನಾನು 9ರಿಂದ ಸಂಜೆ 6 ಗಂಟೆವರೆಗೆ ಕೆಲ್ಸಕ್ಕೆ ಹೋಗ್ತೇನೆ, 6 ಗಂಟೆಯಿಂದ ಫ್ರೀ ಆಗ್ತೀನಿ. ಸೊ ಅವಾಗ ನೀವು ನೋಡಬಹುದು, ಹೌದಾ? ಇಲ್ಲ ನನಗೆ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೆ ನಾನು ಫ್ರೀ ಇರ್ತೇನೆ ಕೆಲ್ಸಕ್ಕೆ ಹೋದಾಗ, ಅವಾಗ ನನಗೆ ಟೈಮ್ ಸಿಗ್ತೈತೆ ಅಂದ್ರೆ 1ರಿಂದ 2 ಗಂಟೆ ಏನು ಫ್ರೀ ಇರ್ತೀರಿ ಅವಾಗ ನೀವು ಕ್ಲಾಸಸ್ ನೋಡ್ಬೋದು. ಯಾವಾಗ ಬೇಕಾದವಾಗ ಕ್ಲಾಸಸ್ ನೋಡ್ಬೋದು, ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವ. ಓಕೆ, ಎಲ್ಲಾ ಏನ್ ಸಬ್ಜೆಕ್ಟ್ ಇದಾವ ಎಲ್ಲಾ ಸಬ್ಜೆಕ್ಟ್ ರಿಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ನಿಮ್ಗೆ ಗೈಡೆನ್ಸ್ ಎಲ್ಲಾನು ಕೂಡ ಈ ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಕನ್ನಡದೊಳಗೆ ಐತಿ, ಎಕ್ಸಾಮ್ ಕೂಡ ಕನ್ನಡದೊಳಗನೆ ಐತಿ, ನಮ್ಮ ಕ್ಲಾಸಸ್ ಗಳು ಕೂಡ ಕನ್ನಡದೊಳಗನೆ ಇದಾವು. ಈ ಒಂದು ಪ್ಯಾಕೇಜ್ ದಿಂದ ನಿಮ್ಮ ಮಾರ್ಕ್ಸ್ ಗಳು 100ಕ್ಕೆ 80% ಅಂತಂದ್ರೆ 100ರಲ್ಲಿ 80 ಕ್ವಶನ್ಸ್ ಗಳು ಬರುವ ಹಾಗೆ ನಾವು ಈ ಕ್ಲಾಸಸ್ ಗಳನ್ನ ಮಾಡೇವಿ. ಇಷ್ಟು ನೀವು ಮಾಡ್ಕೊಂಡ್ರೆ ಸಾಕು. ಬೇರೆ ಬುಕ್ಸ್, ಯಾವ ವಿಡಿಯೋಸ್, ಅದು ಇದು ಏನು ಓದುವಂತ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದ್ರಂದ್ರೆ ಸಾಕು, ನಿಮ್ಮ ಸೆಲೆಕ್ಷನ್ ಪಕ್ಕ ಆಗೇ ಆಗ್ತೈತಿ. ಓಕೆ, ಈ ಕಂಪ್ಲೀಟ್ ಪ್ಯಾಕೇಜ್ ಓನ್ಲಿ ನಿಮ್ಗ ಆಫರ್ ಫೀಸ್ ದಲ್ಲಿ 1001 ರೂಪಾಯಿಯಲ್ಲಿ ಸಿಗಾಕತೈತಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಈ ಆಫರ್ ಓನ್ಲಿ ನಿಮ್ಗೆ 22 ಫೆಬ್ರವರಿ 2025 ಮಾತ್ರ 1000 ರೂಪಾಯಿದಲ್ಲಿ ಸಿಗ್ತಾ ಇರುವಂತದ್ದು. 22ನೇ ತಾರೀಕಿನ ನಂತರ 1500 ರೂಪಾಯಿ ಫೀಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅದ್ರ ಸಲುವಾಗಿ ಬೇಗನೆ ಇರುವಂತದ್ದು ನೀವು ಈ ಕ್ಲಾಸ್ಗೆ ಜಾಯಿನ್ ಆಗ್ರಿ. ಆಫರ್ ಫೀಸ್ ಅನ್ನ ಪಡ್ಕೊಂಡು ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಆಮೇಲೆ ಕೋರ್ಸ್ಗೆ ಹೇಗ್ ಜಾಯಿನ್ ಆಗೋದು ಅಂತಂದ್ರೆ ಈ ಒಂದು ಏನ್ ನಂಬರ್ ಕೊಟ್ಟಿವಿ, ಈ ನಂಬರ್ಗೆ ನೀವು ಒಂದು ವಾಟ್ಸ್ಆಪ್ ಮಾಡ್ಬೇಕು. ನಮಗೆ ಏನಂತ ವಾಟ್ಸ್ಆಪ್ ಮಾಡ್ಬೇಕು? ಗ್ರೂಪ್ ಡಿ ಅಂತ ವಾಟ್ಸ್ಆಪ್ ಮಾಡ್ಬೇಕು. ನಮಗೆ ಒಂದು ಮೆಸೇಜ್ ಕಳಿಸ್ಬೇಕು. ಮೆಸೇಜ್ ಕಳಿಸಿದ ನಂತರ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಏನ್ ಮಾಡ್ತೀವಿ, ಸ್ಕ್ಯಾನರ್ ಅನ್ನ ಕಳಿಸ್ತೀವಿ. ನಿಮ್ಮ ಒಂದು ಮೊಬೈಲ್ಗೆ ಸ್ಕ್ಯಾನರ್ ಕಳಿಸ್ತೀವಿ. ಆ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಮಾಡ್ಬೇಕು. ಫೀಸ್ ಪೇಡ್ ಆದ್ಮೇಲೆ ನಮಗೊಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು, ಫೀಸ್ ಪೇಡ್ ಆಗಿದೆ ಅಂತೇಳಿ. ಇಷ್ಟು ಪ್ರೊಸೆಸ್ ನೀವು ಮಾಡಿದ್ರ ಅಂತಂದ್ರೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಎಲ್ಲಾ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲವುಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಕಳಿಸ್ಕೊಡ್ತೀವಿ. ಓಕೆನಾ? ಸೊ ಇಷ್ಟು ಪ್ರೊಸೆಸ್ ಐತಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಈಗ ಇಲ್ಲಿ ಝೋನ್ಸ್ ಗಳು ಎಲ್ಲೆಲ್ಲಿ ಇದಾವು ಅನ್ನೋದನ್ನ ನಾವು ಇಲ್ಲಿ ಒಂದ್ ಸ್ವಲ್ಪ ನೋಡೋಣ. ನೋಡ್ರಿ, ಇಲ್ಲಿ ದೆಹಲಿ ಝೋನ್ ಇಲ್ಲಿದೆ,
ದೆಹಲಿ ಇಲ್ಲಿ ಬರ್ತಾ ಇದೆ, ಈಗಾಗಲೇ ಓದಿದೆ. ಆಮೇಲೆ ಇಲ್ಲಿ ಜೈಪುರ್ ಇಲ್ಲಿದೆ ನೋಡ್ರಿ, ಇಲ್ಲಿ ಹೆಡ್ ಕ್ವಾರ್ಟರ್ ಜೈಪುರ್. ಆಮೇಲೆ ವೆಸ್ಟರ್ನ್ ಮುಂಬೈ ನೋಡ್ರಿ, ವೆಸ್ಟರ್ನ್ ಮುಂಬೈ ಇಲ್ಲಿ ಬರ್ತೈತಿ. ನಾವ್ ಇರುವಂತದ್ದು ಕರ್ನಾಟಕ, ಇಲ್ಲಿ ಇದು ನಾವು ಇರುವಂತದ್ದು ಕರ್ನಾಟಕ, ಇಲ್ಲಿ ಮುಂಬೈ ಬರ್ತಾ ಇದೆ. ಆಮೇಲೆ ಇಲ್ಲಿ ಸೆಂಟ್ರಲ್ ರೀಜನ್ ಮುಂಬೈ ಇಲ್ಲಿ ಬರ್ತೈತಿ. ಆಮೇಲೆ ಜಬಲ್ಪುರ್ ಇಲ್ಲಿ ಬರ್ತಾ ಇದೆ. ಆಮೇಲೆ ಅಲಹಾಬಾದ್, ಆಮೇಲೆ ಗೋರಖ್ಪುರ್, ಆಮೇಲೆ ಇಲ್ಲಿ ಯಾವ್ದಿದು ಹಾಜಿಪುರ್ ಇದು ಆಕ್ಚುಲಿ ಹಾಜಿಪುರ್. ಆಮೇಲೆ ಬಿಲಾಸ್ಪುರ್ ಇದೆ. ಆಮೇಲೆ ಕೋಲ್ಕತ್ತಾ ಇದೆ, ಇಲ್ಲಿ ಕೋಲ್ಕತ್ತಾ ಒಳಗೆ 2 ಬರ್ತಾವೆ. ಆಮೇಲೆ ಭುವನೇಶ್ವರ ಇಲ್ಲಿ ಬರ್ತಾ ಇದೆ. ಆಮೇಲೆ ಸಿಕಂದರಾಬಾದ್ ಇಲ್ಲಿ ಬರ್ತಾ ಇದೆ. ಸೊ ಐ ಥಿಂಕ್ ಇದು ಹಳೇದಾಗಿರುವಂತಹ ಒಂದು ಇದು ಯಾರಿಗೂ ಗೊತ್ತದು. ಆಮೇಲೆ ಚೆನ್ನೈ ರೀಜನ್ ಇಲ್ಲಿ ಬರ್ತಾ ಇದೆ. ಸೊ ನೀವು ಯಾವ ರೀಜನ್ಗೆ ಎಲ್ಲಿ ಹಾಕ್ಬೇಕಂತ ಅನ್ಕೊಂಡಿರಿ ಅಲ್ಲಿ ಹಾಕ್ರಿ. ಬಟ್ ನಾನ್ ಸಜೆಸ್ಟ್ ಮಾಡೋದು ಯಾವ್ದು ಅಂತಂದ್ರೆ ಝೋನ್, ಸೇಫ್ ಝೋನು ಮುಂಬೈ ಹಾಕ್ರಿ. ಆಮೇಲೆ ಇಲ್ಲಾಂತಂದ್ರೆ ಚೆನ್ನೈ ಹಾಕ್ರಿ. ಈ 2 ಝೋನ್ಸ್ ಗಳಲ್ಲಿ ಹಾಕ್ರಿ. ನಿಮ್ದು ಒಂದ್ ಸ್ವಲ್ಪ ಕಡಿಮೆ, ಬೇರೆದೊಳಗೆ ಹೋಲಿಸಿದ್ರೆ ಒಂದ್ ಸ್ವಲ್ಪ ಕಡಿಮೆ ಕಟ್ ಆಫ್ ನಿಲ್ಲುವಂತಹ ಸಾಧ್ಯತೆ ಇದೆ. ಓಕೆನಾ, ಮುಂಬೈ ಹಾಕ್ರಿ. ಆಮೇಲೆ ಇನ್ನೊಂದ್ ಯಾವ್ದು ಚೆನ್ನೈ. ಮುಂಬೈ ಒಳಗೂ ಕೂಡ ಸೆಂಟ್ರಲ್ ರೀಜನ್ ಹಾಕೋದಕ್ಕಿಂತ ವೆಸ್ಟರ್ನ್ ರೀಜನ್ ಇತ್ತು ಅಂತಂದ್ರೆ ಆಪ್ಷನ್ ದಲ್ಲಿ ವೆಸ್ಟರ್ನ್ ರೀಜನ್ ಗೆ ಏನ್ ಮಾಡ್ರಿ, ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ ಮುಂಬೈದಲ್ಲಿ. ಓಕೆ, ಆಮೇಲೆ ನಮ್ಮ ಹುಬ್ಳಿನೂ ಕೂಡ ಝೋನ್ ಇದೆ ಇಲ್ಲಿ. ಓಕೆ, ಹುಬ್ಳಿ ಝೋನ್ ಕೂಡ ಇದೆ ಇಲ್ಲಿ. ಆ ಹುಬ್ಳಿ ಝೋನ್ ಇರ್ತಕ್ಕಂಥದ್ದು ಕಡಿಮೆ ಸೀಟ್ ಇದಾವ ನಮ್ಮ ಕರ್ನಾಟಕದಲ್ಲಿ 503. ಅಂದ್ರೆ ಹುಬ್ಳಿ ಝೋನ್ ದೊಳಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಹುಬ್ಳಿ, ಕರ್ನಾಟಕ ಈ ಸೈಡ್, ಬೆಂಗಳೂರು ಈ ಸೈಡ್ ನೀವು ಜಾಬ್ ಮಾಡಬಹುದು. ಬಟ್ ವೇಕೆನ್ಸಿ ಕಡಿಮೆ ಇದಾವು. ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು ಅಂತ ನಾನು 80ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೋತೀನಿ 100ಕ್ಕೆ ಇತ್ತು ಅಂತಂದ್ರ ಇಲ್ಲಿ ನಮ್ಮ ಹುಬ್ಳಿ ಒಳಗೆ ಹಾಕ್ರಿ. ಇಲ್ಲ ಅಂತಂದ್ರ ಬ್ಯಾರೆ ಕಡೆ ಹಾಕ್ರಿ. ಒಂದ್ 4-5 ಮಾರ್ಕ್ಸ್ ಕಡಿಮೆ ಇದ್ರೂ ಕೂಡ ನಿಮ್ಮ ಸೆಲೆಕ್ಷನ್ ಆಗುವ ಚಾನ್ಸಸ್ ಇರ್ತೈತಿ. ಇದು ಝೋನ್ ಗಳು ಆಯ್ತು. ಈಗಾಗಲೇ ನಾನು ಇಲ್ಲಿ ನಿಮ್ಗೆ ಹೇಳಿದ್ದೆ ಏನು ಅಂತಂದ್ರೆ ಈ ಯಾವ್ಯಾವ ಝೋನ್ಸ್ ಗಳಿದಾವು, ಎಷ್ಟೆಷ್ಟು ವೇಕೆನ್ಸಿಗಳು 2019ರಲ್ಲಿ ಬಂದಿದ್ದು, ಆಮೇಲೆ 2025ರಲ್ಲಿ ಎಷ್ಟೆಷ್ಟು ಬಂದಿದ್ದು, ಆಮೇಲೆ ಹೋದ ವರ್ಷ ಅಂದ್ರೆ 2018-19ರಲ್ಲಿ ಏನ್ ಕಟ್ ಆಫ್ ಇತ್ತು ಅನ್ನೋದು ಕೂಡ ಇಲ್ಲಿ ನಾನು ನಿಮ್ಗೆ ಕಟ್ ಆಫ್ ಅನ್ನ ಇಲ್ಲಿ ಕೊಟ್ಟೇನಿ. ಈಗಿನ ಕಟ್ ಆಫ್ ಅನ್ನ ನಾವು ಇದನ್ನೊಂದು ಸ್ಕ್ರೀನ್ ಶಾಟ್ ತಕೊಳ್ರಿ. ಎಲ್ಲರೂ ಕೂಡ ಸ್ಕ್ರೀನ್ ಶಾಟ್ ತಕೊಂಡ್ರೆ ನಿಮಗೆ ಗೊತ್ತಾಗ್ತೈತಿ ಯಾವ್ಯಾವ್ದೊಳಗೆ ಎಷ್ಟೆಷ್ಟು ವೇಕೆನ್ಸಿ 2019ರಲ್ಲಿ ಎಷ್ಟಿತ್ತು, 2025ರಲ್ಲಿ ಎಷ್ಟು ಬಂದಾವು ಈ ಸಲ ವೇಕೆನ್ಸಿ, ಆಮೇಲೆ 2019ರಲ್ಲಿ ಎಷ್ಟು ಅಲ್ಲಿ ಕಟ್ ಆಫ್ ಇತ್ತು, ಎಲ್ಲಿದು ಮುಂಬೈ, ವೆಸ್ಟರ್ನ್ ಮುಂಬೈದಲ್ಲಿ. ಓಕೆ ರೈಟ್. ಸೊ ಈಗ ಕಟ್ ಆಫ್ ಬಗ್ಗೆ ಹೇಳೋದಾದ್ರೆ ಈಗ ಪ್ರೆಡಿಕ್ಟ್ ಮಾಡುವಂತದ್ದು ಆಗಂಗಿಲ್ಲ. ನಿಮ್ಮ ಎಕ್ಸಾಮ್ಸ್ ಗಳು ಆದ್ಮೇಲೆ ಅವು ಆಗ್ಬಹುದು. ಬಟ್ ಒಂದು ಏನು ಅಂತಂದ್ರೆ ನನ್ನ ಒಂದು ಟಾರ್ಗೆಟ್ ಪ್ರಕಾರ, ನಾನು ಒಂದು ಯೋಚನೆ ಮಾಡಿರುವ ಪ್ರಕಾರ 80% ಅಂತೂ ಹಾಗೆ ಆಗ್ತತಿ ಸಾಮಾನ್ಯವಾಗಿ. ನೀವು ರೆಡಿ ಆಗಿರ್ಬೇಕು. 80% ನಾನು 100ಕ್ಕೆ 80 ಮಾರ್ಕ್ಸ್ ನಾನು ತಗೋಬೇಕನ್ನುವಂಥದ್ದು ನಿಮ್ಮ ಮನಸ್ಸಿನೊಳಗೆ ಇದ್ಕೊಂಡನೆ ನೀವು ಸ್ಟಡಿ ಮಾಡಿ. ಈ ಪ್ಯಾಕೇಜ್ ದೊಂದಿಗೆ ಅದು ಸಾಧ್ಯ ಆಗುತ್ತೆ. ನೀವು ಕುಂತ್ ಮಾಡಕ್ ರೆಡಿ ಇರ್ಬೇಕು. ಫೀಸ್ ಪೇಡ್ ಮಾಡಿ ಜಾಯಿನ್ ಆಗಿ ಬರೀ ಹೋಗೋದು ಅಷ್ಟೇ ಅಲ್ಲ, ಕುಂತ್ ಮಾಡ್ಬೇಕು. ಎಕ್ಸಾಮ್ ಮುಂದ್ ಬಂದಾಗ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ಈಗಲಿಂದ ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತತಿ ಸೆಲೆಕ್ಷನ್. ಇನ್ನ 2 ತಿಂಗಳ ಐತಿ ಎಕ್ಸಾಮ್, ಅವಾಗ ಮಾಡಿದ್ರೆ ಖಂಡಿತ ಆಗಂಗಿಲ್ಲ. ಇಷ್ಟು 230 ಗಂಟೆ ಕ್ಲಾಸಸ್ ನೋಡಿ ನೆನಪಿಟ್ಕೊಳ್ಳೋದು ಸಾಮಾನ್ಯ ಮಾತು ಅಲ್ಲ. ಓಕೆ, ಸೊ ಹಾಗಾಗಿ ಈಗಲಿಂದಲೇ ಜಾಯಿನ್ ಆಗ್ರಿ. ಈಗಲಿಂದಲೇ ನೀವು ನಿಮ್ಮ ತಯಾರಿಯನ್ನ ನಡೆಸ್ರಿ. ಓಕೆನಾ, ಆಮೇಲೆ ನಿಮ್ಗೆ ಜಾಬ್ ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಕಷ್ಟ ಪಡ್ರಿ. ಈಗಲಿಂದಲ್ಲ ಆಗ್ತತಿ. ಇಲ್ಲ ಅಂತಂದ್ರೆ ಜಾಬ್ ಆಗಂಗಿಲ್ಲ. ಈಗೇನ್ ಕೆಲಸ ಮಾಡಕತ್ತೀರಿ ಹಂಗ ಇರ್ಬೇಕಾಗ್ತತಿ. ಅದು ನಿಮ್ ಇಷ್ಟ, ನೋಡ್ಕೊಡ್ರಿ. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮ್ಗೆ ನಾನು ಹಂಚ್ಕೋಬೇಕಂತ ಈ ವಿಡಿಯೋ ಮಾಡಿದೆ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮಾಡ್ರಿ ಎಲ್ಲರಿಗೂ ಕೂಡ. ಆಮೇಲೆ ಹೊಸದಾಗಿರುವಂತ ಅಭ್ಯರ್ಥಿಗಳು ಬಹಳಷ್ಟು ಜನ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾರೆ. 50%ಗಿಂತ ಹೆಚ್ಚು, ಉದಾಹರಣೆಗೆ 4-5 ಸಾವಿರ ಜನ ವಿಡಿಯೋ ನೋಡಿದ್ರೆ ಅಂತಂದ್ರೆ ಸಬ್ಸ್ಕ್ರೈಬರ್ ಬರೀ 2,500 ಇರ್ತಾರೆ. ಇನ್ನೂ 2,500 ಸಬ್ಸ್ಕ್ರೈಬ್ ಮಾಡದೇ ಇರುವಂತ ಅಭ್ಯರ್ಥಿಗಳನ್ನ ಇರ್ತಾರೆ. ಸೊ ಅವ್ರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇಂಥ ವಿಡಿಯೋಸ್ಗಳು ನಿಮಗೆ ನಮ್ಮ ಯೂಟ್ಯೂಬ್ ದಲ್ಲಿ ಸಿಗ್ತಿರ್ತಾವೆ ಫ್ರೀ ಆಗಿ. ಅವುಗಳ ಲಾಭವನ್ನ ಪಡ್ಕೊಳ್ರಿ, ನಾಲೆಜ್ ಅನ್ನ ತಗೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.